ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ನಾವಿಂದು ಹೋಗ್ತಾ ಇರೋದು ಎಮ್ಮೆ ಮಾಡುವಿನಲ್ಲಿರುವ ಸೂಫಿ ಶಹೀದ್ ದರ್ಗಾಗೆ. ಕೊಡಗು ಜಿಲ್ಲೆಯ ಮಡಿಕೇರಿಯಿಂದ ನಾಪೋಕ್ಲು ಮಾರ್ಗವಾಗಿ 32 ಕಿಲೋಮೀಟರ್ ದೂರದಲ್ಲಿರುವ ಎಮ್ಮೆ ಮಾಡು ಎಂಬಲ್ಲಿ ಈ ದರ್ಗಾ ಇದೆ. ಬನ್ನಿ ಈ ವಿಡಿಯೋದಲ್ಲಿ ಈ ದರ್ಗಾದ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ. ಸೂಫಿ ಶಹೀದ್ ವಲಿಯಲ್ಲಾರವರ ದರ್ಗಾಕ್ಕೆ ಸಹಸ್ರಾರು ಆಸ್ತಿಕರು ಆಗಮಿಸಿ ತಮ್ಮ ತಮ್ಮ ಇಷ್ಟಾರ್ಥ ಪ್ರಾರ್ಥನೆಗಳನ್ನು ಸಲ್ಲಿಸಿ ಪರಿಹಾರವನ್ನು ಕಂಡುಕೊಳ್ಳುತ್ತಿದ್ದಾರೆ. ಐತಿಹಾಸಿಕ ತಾಣ ಸರ್ವಧರ್ಮ ಭಾವೈಕ್ಯದ ನೆಲೆವೀಡಾಗಿ ಎಮ್ಮೆ ಮಾಡು ಇತಿಹಾಸ ಪ್ರಸಿದ್ಧಿ ಹೊಂದಿದೆ. ಇತಿಹಾಸ ಹೇಳುವುದೇನೆಂದರೆ 7ನೇ ಶತಮಾನದ ಅಂತ್ಯಭಾಗ ಹಾಗೂ 8ನೇ ಶತಮಾನದ ಆದಿಯಲ್ಲಿ ಭರತಖಂಡದ ಕಡೆ ತಮ್ಮ ಧರ್ಮ ಪ್ರಚಾರದ ಪ್ರಯಾಣವನ್ನು ಆರಂಭಿಸುತ್ತಾರೆ. 1300 ವರ್ಷಗಳ ಹಿಂದೆ ಕೊಡಗಿಗೆ ಆಧ್ಯಾತ್ಮವನ್ನು ಮೈಗೂಡಿಸಿಕೊಂಡ ಸೂಫಿ ಸಂತರು ಆಧ್ಯಾತ್ಮಿಕ ಸಾಧನೆಗಳಿಗಾಗಿ ಬಂದು ಕೊಡಗಿನ ಹಲವಾರು ಭಾಗಗಳಲ್ಲಿ ನೆಲೆ ನಿಲ್ಲುತ್ತಾರೆ. ಅವರಲ್ಲಿ ಬಹುಪಾಲು ಸೂಫಿ ಸಂತರು ತಲಕಾವೇರಿ, ಭಾಗಮಂಡಲ, ಕಕ್ಕಬ್ಬೆ, ಕೊಳಕೇರಿ, ನಾಪೋಕ್ಲು ಮುಂತಾದೆಡೆ ಧ್ಯಾನಾಸಕ್ತರಾಗಿ ತಮ್ಮ ಆಧ್ಯಾತ್ಮಿಕ ಸಾಧನೆಯಲ್ಲಿ ಮಗ್ನರಾಗುತ್ತಾರೆ. ಅಂತಹ ಆಧ್ಯಾತ್ಮಿಕ ಸಾಧಕರಲ್ಲಿ ಒಬ್ಬರಾದ ಕೊಡಗಿನ ಎಮ್ಮೆ ಮಾಡುವಿನಲ್ಲಿ ನೆಲೆಸಿರುವ ಸತ್ಯಸಂಧ ದೈವ ಭಕ್ತ ಪವಾಡ ಪುರುಷ ಸೂಫಿ ಸೈಯದ್ ವಲಿಯುಲ್ಲಾರವರು ಎಂದು ಇತಿಹಾಸ ತಿಳಿಸುತ್ತದೆ. ಕೊಡಗಿಗೆ ಬಂದ ಸೂಫಿ ಸೈಯದ್ ವಲಿಯುಲ್ಲಾರವರು ಮೊದಲು ಪೊನ್ನಂಪೇಟೆ ಸಮೀಪದ ಮಾಪಿಳ್ಳೆತೋಡು ಹತ್ತಿರದ ಕುತ್ತುನಾಡು ಗ್ರಾಮದಲ್ಲಿ ಸ್ವಲ್ಪ ಸಮಯ ವಿಶ್ರಾಂತಿ ಪಡೆಯುತ್ತಾರೆ. ನಂತರ ಬಿಟ್ಟಂಗಾಲದ ಅಂಬಟ್ಟಿ ಮಾರ್ಗವಾಗಿ ಭಾಗಮಂಡಲ ಸಮೀಪದ ತಾವೂರು ಗ್ರಾಮದಲ್ಲಿ ಬಂದು ನೆಲೆಸುತ್ತಾರೆ. ನಂತರ ತಾವೂರು ಗ್ರಾಮದಿಂದ ತಮ್ಮ ಪ್ರಯಾಣವನ್ನು ನಾಪೋಕ್ಲು ಸಮೀಪದ ಎಮ್ಮೆಮಾಡು ಎಂಬ ಗ್ರಾಮಕ್ಕೆ ವಿಸ್ತರಿಸುತ್ತಾರೆ. ಸೂಫಿ ಸೈಯದ್ ವಲಿಯುಲ್ಲಾರವರು ಎಮ್ಮೆಮಾಡು ಗ್ರಾಮದ ಜುಮ್ಮಾ ಮಸೀದಿಯ ಸಮೀಪ ವಾಸಿಸಿದ್ದರಂತೆ. ಊರಿನಲ್ಲಿ ಶಾಂತಿ ನೆಲೆಯೂರಲು ಈ ಪುಣ್ಯ ಪುರುಷರು ಕಾರಣಕರ್ತರಾಗಿದ್ದರಂತೆ. ಸನ್ಮಾರ್ಗದತ್ತ ಜನರನ್ನು ಸೆಳೆದು ಜನಪ್ರಿಯತೆ ಕೂಡ ಗಳಿಸಿದರು. ಈ ಮಧ್ಯೆ ಕೆಲವರು ಸೂಫಿ ಸೈಯದ್ ವಲಿಯುಲ್ಲಾರವರನ್ನು ತಪ್ಪು ತಿಳಿದುಕೊಂಡು ಅವರೊಂದಿಗೆ ಶತ್ರುತ್ವ ಬೆಳೆಸಿದರು. ಶತ್ರುಗಳು ಒಮ್ಮೆ ಸೂಫಿ ಸೈಯದ್ ವಲಿಯುಲ್ಲಾರವರ ಜೊತೆಯಲ್ಲಿದ್ದ ದಾಸಿಯನ್ನು ಆಸೆ ಆಮಿಷ ತೋರಿಸಿ ತಮ್ಮತ್ತ ಸೆಳೆದುಕೊಂಡರು. ಆ ಪುಣ್ಯ ಪುರುಷರನ್ನು ಮೋಸದಿಂದ ಕೊಲ್ಲುವ ಯೋಜನೆಗಳು ತೆರೆಯ ಮರೆಯಲ್ಲಿ ಸಿದ್ಧಗೊಂಡವು. ಒಂದು ದಿನ ಶತ್ರುವೊಬ್ಬನು ಸೂಫಿ ವರ್ಯರು ಮನೆಗೆ ಬರುವುದಕ್ಕಿಂತ ಮುಂಚೆ ಆ ಮಹಿಳೆಯ ಸಹಾಯದಿಂದ ಮನೆಯ ಮಹಡಿಯಲ್ಲಿ ಬಂದೂಕು ಸಹಿತನಾಗಿ ಕುಳಿತಿದ್ದ. ಸೂಫಿ ವರ್ಯರು ಎಂದಿನಂತೆ ಮನೆ ಪ್ರವೇಶಿಸಿದ ಕೂಡಲೇ ಖಡ್ಗ ಮತ್ತು ಅಂಗಿಯನ್ನು ಕಳಚಿ ಒಂದೆಡೆ ಇಟ್ಟು ಊಟ ಮಾಡಲು ಕುಳಿತಾಗ ಅನ್ನದ ತಟ್ಟೆಗೆ ಕೈ ಹಾಕುವ ಮುನ್ನವೇ ಶತ್ರುವಿನ ಗುಂಡೇಟು ಅವರ ದೇಹವನ್ನು ನುಸುಳಿತು. ಕೂಡಲೇ ತಮ್ಮ ಖಡ್ಗವನ್ನು ಕೈಗೆತ್ತಿಕೊಂಡು ಶತ್ರುವಿನ ಶಿರಚ್ಛೇದಿಸಿದ ಸೂಫಿ ವರ್ಯರು ಮರಣ ವೇದನೆಯಿಂದ ತೊಳಲಾಡಿದರು. ಅವರು ಸಮೀಪದ ಬಾರಾಕೊಲ್ಲಿ ಎಂಬಲ್ಲಿಗೆ ಕಷ್ಟದಿಂದ ನಡೆದು ಬಂದು ಅಲ್ಲಿನ ಬಂಡೆಕಲ್ಲಿನ ಮೇಲೆ ಮಲಗಿದರು. ಅವರಿಗೆ ವಿಪರೀತ ಬಾಯಾರಿಕೆಯಾಯಿತು. ಅಲ್ಲಿ ಮತ್ತೊಂದು ಪವಾಡ ನಡೆಯಿತು. ಒಂದು ದಷ್ಟಪುಷ್ಟವಾದ ಹಸು ತನ್ನ ಕೊಟ್ಟಿಗೆಯಿಂದ ಹಗ್ಗದ ಗಂಟನ್ನು ಕಳಚಿಕೊಂಡು ತುರಾತುರಿಯಿಂದ ಬರಾಕೊಲ್ಲಿ ತೋಡಿನತ್ತ ಸಾಗುತ್ತದೆ. ಜೊತೆಯಲ್ಲಿ ಅದರ ಕರು ಕೂಡ ತಾಯಿಯನ್ನು ಹಿಂಬಾಲಿಸುತ್ತದೆ. ತೋಡಿನಲ್ಲಿ ಹರಿಯುತ್ತಿದ್ದ ನೀರಿನಲ್ಲಿ ಇಳಿದ ಹಸು ತನ್ನ ಕೆಚ್ಚಲನ್ನು ಮುಳುಗಿಸಿ ಸ್ವಚ್ಛಗೊಳಿಸಿ ಸೂಫಿ ಸೈಯದ್ರವರ ಬಳಿಗೆ ಹೋಗಿ ಮಂಡಿಯೂರಿ ಆ ಪವಾಡ ಪುರುಷರಿಗೆ ಹಾಲುಣಿಸಿತು. ಹೀಗೆ 3 ದಿನಗಳ ಕಾಲ ಹಸು ಸೂಫಿ ಸೈಯದ್ರವರಿಗೆ ಹಾಲುಣಿಸುತ್ತದೆ. ಇಷ್ಟಾದರೂ ತನ್ನ ಯಜಮಾನ ಹಾಲು ಕರೆಯುವ ಹೊತ್ತಿನಲ್ಲಿ ಹಸು ಕೊಟ್ಟಿಗೆಗೆ ಮರಳಿ ಯಜಮಾನನಿಗೆ ಎಂದಿಗಿಂತ ಅಧಿಕ ಹಾಲನ್ನು ಕೊಡುತ್ತಿತ್ತು. 2 ದಿನ ತನ್ನ ಹಸುವಿನಲ್ಲಿ ಏನೋ ಬದಲಾವಣೆ ಕಂಡ ಯಜಮಾನ 3ನೇ ದಿನ ನಿಗದಿತ ಸಮಯಕ್ಕಿಂತ ಮುಂಚಿತವಾಗಿ ಕೊಟ್ಟಿಗೆಗೆ ತೆರಳಿದ. ಯಾರೋ ಹಗ್ಗದ ಗಂಟನ್ನು ಬಿಚ್ಚಿಬಿಟ್ಟ ರೀತಿ ಹಸು ಹಗ್ಗ ಎಳೆದುಕೊಂಡು ಓಡುತ್ತಿತ್ತು. ಕರು ಕೂಡ ತಾಯಿಯನ್ನು ಹಿಂಬಾಲಿಸುತ್ತಿತ್ತು. ಯಜಮಾನ ಕೂಡ ಹಿಂಬಾಲಿಸುತ್ತಾ ಹೋದ.
ತೋಡಿನಲ್ಲಿ ಹಸು ಬಂಡೆಯ ಮೇಲೆ ಮಲಗಿದ್ದ ಪವಾಡ ಪುರುಷನಿಗೆ ಹಾಲುಣಿಸುತ್ತಿದ್ದು, ಇದನ್ನು ಕಂಡು ಯಜಮಾನ ತನ್ನ ಕಣ್ಣುಗಳನ್ನೇ ನಂಬದಾದ. ಸೂಫಿ ಸೈಯದ್ ವಲಿಯುಲ್ಲಾರವರಿಗೆ ಹಾಲುಣಿಸಿದ ಹಸು ಕೊಡವ ಜನಾಂಗದ ಮಣವಟ್ಟಿರ ಕುಟುಂಬಕ್ಕೆ ಸೇರಿದ ಹಸು ಎಂದು ಹೇಳಲಾಗುತ್ತದೆ. ನಂತರದ ಸಮಯದಲ್ಲಿ ಸೂಫಿ ವರಿಯರು ಹಸು ನೀಗುತ್ತಾರೆ. ಈ ವಿಚಾರ ಹಸುವಿನ ಮಾಲೀಕನಿಂದ ಊರಿನಲ್ಲಿ ಎಲ್ಲಾ ಕಾಡ್ಗಿಚ್ಚಿನಂತೆ ಹರಡುತ್ತದೆ. ನಂತರ ಅವರ ಪಾರ್ಥಿವ ಶರೀರದ ಸಂಸ್ಕಾರದ ಸಿದ್ಧತೆ ನಡೆಯುತ್ತದೆ. ಪಾರ್ಥಿವ ಶರೀರವನ್ನು 10 ಮಂದಿ ಎತ್ತಿದರೂ ಕದಲಲಿಲ್ಲ. ನೆರೆದಿದ್ದವರಿಗೆ ಏನೂ ತೋಚಲಿಲ್ಲ. ಅಲ್ಲಿದ್ದ ಹಿರಿಯರೊಬ್ಬರು ಅಲ್ಲಾಹುವಿನಲ್ಲಿ ಪ್ರಾರ್ಥನೆ ಮಾಡಿ ಪಾರ್ಥಿವ ಶರೀರದ ಸಂಸ್ಕಾರಕ್ಕೆ ಅನುವು ಕಲ್ಪಿಸುವಂತೆ ಬೇಡುತ್ತಾರೆ. ಅಷ್ಟರಲ್ಲಿ ಮತ್ತೊಂದು ಪವಾಡ ನಡೆಯುತ್ತದೆ. ಸೂಫಿ ಸೈಯದ್ ವಲಿಯುಲ್ಲಾರವರ ನೆತ್ತಿಯ ಭಾಗದಿಂದ ಚಿಮ್ಮಿದ ರಕ್ತವು ಎಮ್ಮೆ ಮಾಡು ಮಸೀದಿಯ ಹಿಂಬದಿಯ ಪ್ರದೇಶದಲ್ಲಿ ಬೀಳುವುದನ್ನು ಹಲವರು ಕಂಡರು. ಬಳಿಕ ಸ್ಥಳ ಪರಿಶೀಲಿಸಿ ಸಮಾಧಿಯನ್ನು ತೋಡಲಾಯಿತು. ಆ ನಂತರ ಪಾರ್ಥಿವ ಶರೀರವನ್ನು ಮೇಲೆ ಎತ್ತಿದರೆ ಅತ್ಯಂತ ಹಗುರವಾಗಿದ್ದ ಅನುಭವವಾಯಿತು. ಕೊನೆಗೆ ಜುಮಾ ಮಸೀದಿಯ ಹಿಂಭಾಗದಲ್ಲಿ ಸೂಫಿ ವರಿಯರ ಪವಿತ್ರ ದೇಹವನ್ನು ಸಂಸ್ಕಾರಗೊಳಿಸಲಾಯಿತು. ಸೂಫಿ ಸಂತರ ದರ್ಗಾವಲ್ಲದೆ ಮತ್ತೊಬ್ಬ ಸಂತರಾದ ಸೈಯದ್ ಹಸನ್ ಸಕಾಫ್ ಎಂಬುವರ ದರ್ಗಾವನ್ನು ಕೂಡ ನೋಡಬಹುದು. ಇವರು ಕೇರಳದ ಸದೂರಿನವರು. ಇವರು ಸೂಫಿ ಸೈಯದ್ ವಲಿಯುಲ್ಲಾರವರೊಂದಿಗೆ ತಂಗಲು ಅವಕಾಶ ಕೇಳಿದ್ದರಂತೆ. ಹಾಗೆ ಅವರನ್ನು ತಮ್ಮ ಬಳಿ ಇರಿಸಿಕೊಂಡಿದ್ದರಂತೆ. ಅವರ ಅಂತ್ಯ ವಿಶ್ರಾಂತಿ ಪಡೆಯುತ್ತಿರುವ ದರ್ಗಾ ಇಲ್ಲೇ ಪಕ್ಕದಲ್ಲಿದೆ. ಭೂತ ಪ್ರೇತ ಬಾಧೆ ಪೀಡಿತ ವ್ಯಕ್ತಿಗಳನ್ನು ಈ ದರ್ಗಾಗೆ ಕರೆದು ತಂದರೆ ಎಲ್ಲವೂ ನಿವಾರಣೆಗೊಳ್ಳುತ್ತದೆ ಎಂದು ನಂಬುತ್ತಾರೆ. ಈ ದರ್ಗಾಗಳಿಗೆ ಜಾತಿ ಭೇದವಿಲ್ಲದೆ ಎಲ್ಲಾ ಜನಾಂಗದವರು ದರ್ಶನ ಮಾಡಿ ಕಷ್ಟ ಪರಿಹಾರವಾದ ಬಳಿಕ ಹರಕೆ ಅರ್ಪಿಸಿ ಹೋಗುತ್ತಾರೆ. ಸೂಫಿ ಸಂತರಿಗೆ ಹಾಲುಣಿಸಿದ ಪವಾಡ ನಡೆದಂದಿನಿಂದ ಇಲ್ಲಿವರೆಗೆ ಎಮ್ಮೆ ಮಾಡು ಹಸು ಕರಿಗಳಿಗೆ ಉಂಟಾಗುವ ರೋಗಗಳು, ಇನ್ನಿತರೆ ತೊಂದರೆಗಳು, ಮನೆಯಲ್ಲಿ ಸಾಕಿದ ಹಸು ಕರುಗಳು ಕಾಣೆಯಾದರೆ ಇಲ್ಲಿಗೆ ಭೇಟಿ ನೀಡಿ ಅಹವಾಲನ್ನು ಹೇಳಿಕೊಳ್ಳುತ್ತಾರೆ. ದನಕರುಗಳ ಸಮಸ್ಯೆ ಮಾತ್ರವಲ್ಲದೆ ಮಾನಸಿಕ ಶಾರೀರಿಕ ತೊಂದರೆಗಳಿಂದ ಬಳಲುತ್ತಿದ್ದವರು ಇಲ್ಲಿಗೆ ಭೇಟಿ ನೀಡಿ ಪರಿಹಾರ ಕಂಡುಕೊಂಡ ಹಲವು ಉದಾಹರಣೆಗಳಿವೆ. ಇಲ್ಲಿರುವ ಮಸೀದಿಯು ಸುಮಾರು 1 ಕೋಟಿಗೂ ಅಧಿಕ ಖರ್ಚು ಮಾಡಿ ನಿರ್ಮಿಸಲಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಅತಿ ದೊಡ್ಡ ಮಸೀದಿಯಾಗಿದ್ದು ಸಾವಿರಾರು ಮಂದಿ ಪ್ರಾರ್ಥನೆ ಸಲ್ಲಿಸುವಷ್ಟು ವಿಸ್ತಾರವನ್ನು ಹೊಂದಿದೆ. ಒಂದು ಕಾಲದಲ್ಲಿ ಕುಗ್ರಾಮವಾದ ಎಮ್ಮೆಮಾಡು ದರ್ಗಾದ ಮಹಿಮೆಯಿಂದ ಅಭಿವೃದ್ಧಿ ಹಾಗೂ ಧಾರ್ಮಿಕ, ಸಾಮಾಜಿಕ ಮತ್ತು ವಿದ್ಯಾ ಕೇಂದ್ರವಾಗಿ ದಾಪುಗಾಲಿಡುತ್ತಿದೆ.
ಇಲ್ಲಿ ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೆ ಧಾರ್ಮಿಕ ಹಾಗೂ ಲೌಕಿಕ ವಿಷಯವನ್ನು ಅಭ್ಯಾಸ ಮಾಡುವ ಅನುಕೂಲವಿದೆ. ಇಲ್ಲಿ ಸೂಫಿ ಶಹೀದ್ ಸಂತರ ಹೆಸರಿನಲ್ಲಿ ಶಹೀದಿಯಾ ಅನಾಥ ಮತ್ತು ಬಡ ಮಕ್ಕಳ ವಸತಿ ಗೃಹವನ್ನು ಕೂಡ ನಡೆಸಿಕೊಂಡು ಬರಲಾಗುತ್ತಿದೆ. ಇಲ್ಲಿ ಅನಾಥ ಮತ್ತು ಬಡ ಮಕ್ಕಳಿಗೆ ತಾನು ನಿರ್ಗತಿಕನೆಂಬ ಪ್ರಜ್ಞೆ ಬಾರದಂತೆ ಉಚಿತ ಪುಸ್ತಕ ಸಕಲ ಸವಲತ್ತುಗಳನ್ನು ನೀಡಿ ಅವರಿಗೆ ಉತ್ತಮ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸಿ ಬೆಳೆಸಲಾಗುತ್ತಿದೆ. ಬರಾಕೊಲ್ಲಿ ಬಂಡೆಯು ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿದೆ. ಸೂಫಿ ಸೈಯದ್ ವಲಿಯುಲ್ಲಾರವರಿಗೆ ಹಾಲುಣಿಸಿದ ಹಸು ಹಾಗೂ ಕರುವಿನ ಹೆಜ್ಜೆ ಗುರುತು ಬಂಡೆಕಲ್ಲಿನ ಮೇಲೆ ಅಚ್ಚೊತ್ತಿದಂತೆ ಇದ್ದು ಈ ದೃಶ್ಯವನ್ನು ಇಂದಿಗೂ ಕಾಣಬಹುದಾಗಿದೆ. ಕೊಡಗು ಜಿಲ್ಲೆಯ ಎಮ್ಮೆಮಾಡುವಿನಲ್ಲಿ ಅಂತ್ಯ ವಿಶ್ರಾಂತಿ ಪಡೆಯುತ್ತಿರುವ ಇಬ್ಬರು ಸಂತರ ಹೆಸರಿನಲ್ಲಿ ಪ್ರತಿ ವರ್ಷವೂ ಉರುಸ್ ಸಮಾರಂಭವು ಜಾತಿ ಮತ ಭೇದವಿಲ್ಲದೆ ಸರ್ವ ಜನಾಂಗದ ಸಹಕಾರದೊಂದಿಗೆ ನಡೆಯುತ್ತಾ ಬಂದಿದೆ. ಇದಿಷ್ಟು ಎಮ್ಮೆಮಾಡುವಿನ ವಿಶೇಷ ಮತ್ತು ಇತಿಹಾಸ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೀಡಿರುವ ಮಾಹಿತಿಯಲ್ಲಿ ಏನಾದರೂ ಕೊರತೆ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇನ್ನಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.